ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆಗಿರೋದ್ರಿಂದ ಔಟಿಂಗ್ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ನಮ್ಮ ಬೆಂಗಳೂರಿಂದ 75 ಕಿಲೋಮೀಟರ್ ದೂರದಲ್ಲಿರೋ ಅಂತರಗಂಗೆ ಕ್ಷೇತ್ರಕ್ಕೆ ಹೋಗಿದ್ವಿ. ಇದನ್ನ ದಕ್ಷಿಣದ ಕಾಶಿ ಅಂತ ಕೂಡ ಕರೀತಾರೆ. ಇದನ್ನ ಸ್ಟೆಪ್ಸ್ ಹತ್ಕೊಂಡೇ ಹೋಗಬೇಕು. ತುಂಬ ಲೈಕ್ ಹೇಗಿದೆ ಅಂದರೆ ಫಾರೆಸ್ಟಲ್ಲಿ ನಡೆಯೋ ಥರ ಇದೆ. ಸಖತ್ತಾಗಿತ್ತು. ವೆದರ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಟ್ರೆಕ್ಕಿಂಗ್ ಕೂಡ ಇತ್ತು, ಅದಕ್ಕೂ ಹೋಗಿದ್ವಿ. ಮೇಲೆ ಒಂದು ಶಿವನ ದೇವಸ್ಥಾನ ಇದೆ. ಅದರ ವಿಶೇಷ ಏನಂದರೆ ಇಲ್ಲಿ ನೀರು ಒಳಗಡೆಯಿಂದ ಹರಿಯುತ್ತೆ. ಅದು ಎಲ್ಲಿಂದ ಮೂಲ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಕಾಣಿಸೋದಿಲ್ಲ. ಲೈಕ್ 2 ನಂದಿ ಇದೆ, ಅದರಿಂದ ಮಿಡಲಿಂದ ಬರುತ್ತೆ ನೀರು. ಸೊ ಅದು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಆ ಹೆಸರು ಬಂದು ಅಂತರಗಂಗೆ ಅಂತ ಇರೋದು. ಅಂದರೆ ಕೋಲ್ ಯಾಕೆ ಹಿಡ್ಕೊಂಡು ಹೋಗ್ತಿದ್ವಿ ಅಂದರೆ ಅಲ್ಲಿ ಮಂಕೀಸ್ ಜಾಸ್ತಿ ಇತ್ತು. ಹಾಗಾಗಿ ಅದು ಏನಾದರೂ ಸಿಕ್ಕಿದ್ರೆ ಕೈಯಲ್ಲಿ ಬ್ಯಾಗು ಮೊಬೈಲು ಇದ್ದಿದ್ದು ನೋಡಿದ್ರೆ ಕಿತ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಕೈಯಲ್ಲಿ ಕೋಲ್ ಇಟ್ಕೊಂಡೇ ಹೋಗಿದ್ದು. ಬರೀ ಇಂಥದೆಯ. ಪ್ರಕೃತಿ ನೋಡೋಕ್ಕೆ ಎಷ್ಟು ಚಂದ ಇದೆ, ಆದರೆ ಅಷ್ಟೇ ಡೇಂಜರ್ ಕೂಡ. ಸೊ ತುಂಬ ಹುಷಾರಾಗಿರ್ಬೇಕು ಇಂಥ ಪ್ಲೇಸ್ಗಳಲ್ಲೆಲ್ಲ. ಸುಸ್ತಾಯ್ತಾ? ನಿಜವಾಗ್ಲೂ ಸುಸ್ತಾಯ್ತಾ? ಕಮ್ ಲೆಟ್ಸ್ ಗೋ. ಆಮೇಲೆ ಅಲ್ಲೆಲ್ಲ ಏನು ಮಾಡಿದ್ದಾರೆ ಅಂದರೆ ಈ ಥರ ಮಂಕೀಸ್ಗೆ ಅಂತಲೇ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಅಂದರೆ ಅದು ತಿಂತಾ ಇದ್ರೆ ನಮ್ಮದು ಥಿಂಗ್ಸಸ್ನ ಕಿತ್ಕೊಳ್ಳಲ್ಲ. ಸೊ ಅವು ತಿನ್ನೋದ್ರಲ್ಲಿ ಬಿಸಿ ಇರೋದ್ರಿಂದ ತಿಂತಾ ಇರ್ತವೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಓ ಮೈ ಗಾಡ್, ಮೇಕಪ್ ಎಲ್ಲ ಹೋಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ನೀನ್ ಮೇಕಪ್ ಬಾರಲೆ. ಆವಾಗಲೇ ಹೇಳಿದ್ನಲ್ಲ ನೀರು ನಂದಿಯಿಂದ ಬರುತ್ತೆ ಅಂತ. ನಾನು ಅಂದ್ಕೊಂಡಿರೋ ಟ್ರೆಕ್ಕಿಂಗಿಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಯಾಕೆಂದರೆ ಬಂಡೆ ಕಲ್ಲು, ಅದ್ರ ಮೇಲೆ ಜಾರೋದು, ಹತ್ತೋದು, ಸೊ ಅದ್ರ ಪಕ್ಕದಿಂದ ಬರೋದು, ಕಾಲು ಒಂಚೂರು ಸ್ಲಿಪ್ ಆದರೂ ಕಷ್ಟನೇ. ಸೊ ತುಂಬ ಹುಷಾರಿಂದ ಹೋಗಿ ಬರಬೇಕು. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನನ್ನ ಮೇಲೆ ಆಣೆ ಇಟ್ಟು. ಸೊ ಫೈನಲ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಬರುವಾಗ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಎಲ್ಲರೂ ನಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ವಾಪಸ್ ನಮ್ಮ ಊರಿಗೆ. ಟ್ರ್ಯಾಕ್ಟರ್ ಬರ್ತಿದೆ, ಬೆಳ್ಳುಳ್ಳಿ ಕಬಾಬ್ ಹೋಗಿ ಆಮೇಲೆ ಫ್ರೈ ಆಗ್ಬಿಡ್ತೀರಿ ನಾವು. ಟ್ರ್ಯಾಕ್ಟರ್ ಫ್ರೈ ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆಲ್ಲರೂ ಹೋಗ್ಯಾರ. ಇದು ನನ್ನ ಇವತ್ತಿನ ಟ್ರಾವೆಲ್ ಲಾಗ್. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.